ಎಸ್ ಆ್ಯಕ್ಚುಲಿ ಬಿಗ್ ಬಾಸ್ ನನಗೆ ಜಾಸ್ತಿ ಜನಕ್ಕೆ ರೀಚ್ ಮಾಡ್ತು, ಜಾಸ್ತಿ ಜನಕ್ಕೆ ಪರಿಚಯ ಮಾಡ್ತು. ಇನ್ ಡಿಫ್ರೆಂಟ್ ವೇ, ಅಂದರೆ ಒಂದು ಪರ್ಸ್ನಾಲಿಟಿಯಾಗಿ ಜನಗಳಿಗೆ ಮುಂಚೆ ಆಗಿದ್ರೆ ಸೀರಿಯಲಲ್ಲಿ ಏನು ಹೆಸರಿತ್ತು ಆ ಹೆಸರನ್ನ ಹೇಳಿ ಬಂದು ಗುರುತಿಸ್ತಾ ಇದ್ರು. ಇವತ್ತಿನ ಮಟ್ಟಿಗೆ ದೊಡ್ಡ ಸ್ಟಾರ್ ಆಗಿ ಅಥವಾ ಒಂದು 2-3 ಸಿನಿಮಾ ಹಿಟ್ ಆದಮೇಲೆ ಜನಗಳಿಗೆ ಪರಿಚಯ ಆಗುತ್ತೆ. ಅದನ್ನು ಜನಗಳು ಬಂದು ನನ್ನ ಹೆಸರು ಮೂಲಕ ಗುರುತಿಸ್ತಾ ಇದ್ದಾರೆ. ಅದೊಂದು ಬಿಗ್ ಬಾಸ್ ವೇದಿಕೆನೇ ನನಗೆ ಕೊಟ್ಟಿದ್ದು. ಅದಲ್ಲದೆ ಅದಾದಮೇಲೆ ನನಗೆ ತುಂಬ ಆಸೆ ಇರೋದು, ಆಯಿತು ಬಿಗ್ ಬಾಸ್ ಮಾಡಿದ್ದೀನಿ, ಅದಾದಮೇಲೆ ನನ್ನ ವಾಟ್ ಈಸ್ ಮೈ ಐಡೆಂಟಿಟಿ ಆಫ್ಟರ್ ದಟ್, ಅದನ್ನು ಹೇಗೆ ಮುಂದೆ ತಗೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡುವಾಗ ಒಳ್ಳೊಳ್ಳೆ ಸಿನಿಮಾಗಳ ಮೂಲಕ ಜನಗಳಿಗೆ ಅವ್ರು ಏನು ಪ್ರೀತಿ ಕೊಟ್ಟಿದ್ದಾರೆ ನನಗೆ ಅದನ್ನು ಡಬಲ್ ಮಾಡಬೇಕು ಅಂದರೆ ಒಳ್ಳೆ ಸಿನಿಮಾ ಕೊಡಬೇಕು, ಒಳ್ಳೆ ಪಾತ್ರಗಳ ಮೂಲಕ ನಾನು ಗುರುತಿಸ್ಕೋಬೇಕು ಅನ್ನೋದು. ಸೊ ಅದು ಇಂಥ ಸಿನಿಮಾಗಳ ಮೂಲಕ ನನಗೆ ಅದೊಂದು ಆಪರ್ಚುನಿಟಿ ಸಿಕ್ತು. ಆ್ಯಂಡ್ ಈವನ್ ರಿಚ್ ಆಗಲಿ ಐ ವರ್ಕ್ ಫಾರ್ ಇಟ್. ಅಂದರೆ ಒಬ್ಬರು ಪ್ರೊಡ್ಯೂಸರ್ನ ಹುಡುಕಿ ಮತ್ತು ಡೈರೆಕ್ಟರ್ನ ಒಟ್ಟುಗೂಡಿಸಿ ಸಿನಿಮಾ ಮಾಡೋದು, ಮತ್ತು ರಾಮರಸ ಸಿಕ್ತು ನನಗೆ. ಆ್ಯಂಡ್ ದೆನ್ ಅಗೇನ್ ಐ ಆಮ್ ಡೂಯಿಂಗ್ ಪನ್ನಗಾಭರಣ ಅವ್ರ ಜೊತೆ. ಸೊ ವರ್ಕ್ ಈಸ್ ಗೋಯಿಂಗ್ ಆನ್. ಬಟ್ ಬಿಗ್ ಬಾಸ್ ಆದಮೇಲೆ ಮೊದಲನೇ ಸಿನಿಮಾ ಅಂತ ರಿಲೀಸ್ ಆಗ್ತಿರೋದು ಆಲ್ಫಾ. ಸೊ ಎಕ್ಸೈಟೆಡ್ ಫಾರ್ ಇಟ್. ಆ್ಯಂಡ್ ಯಾ, ನಾನು ಮೊನ್ನೆ ವೇದಿಕೆ ಮೇಲೂ ಹೇಳಿದೆ, ಬಿಗ್ ಬಾಸ್ ಬಂದು ನನಗೊಂದು ಎಲಿವೇಶನ್ ಸಿಕ್ತು, ಆಲ್ಫಾ ಬಂದು ಇನ್ನೊಂದು ಎಲಿವೇಶನ್ ಕೊಡುತ್ತೆ ಅಂತ ನಾನು ನಂಬಿದ್ದೀನಿ ಅಂತ.